ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಿದ್ದಂತೆ ಮತ್ತೊಮ್ಮೆ ಆರ್ಎಸ್ಎಸ್ ನೋಂದಣಿ ಸೇರಿದಂತೆ ಈ ಹಿಂದೆ ತಗಾದೆ ತೆಗೆದಿದ್ದ ವಿಚಾರಗಳನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಿದ್ದಾರೆ, ಪತ್ರ ಬರೆದಿದ್ದಾರೆ. ಈಗ ಯಾಕೆ, ಹೀಗೆ ಯಾಕೆ? ಅಸಲಿಗೆ ಪ್ರಿಯಾಂಕ್ ಖರ್ಗೆ ಉದ್ದೇಶ ಏನು? ನೋಡೋಣ ಎಳೆ ಎಳೆಯಾಗಿ. ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವರು. ಇದೇ ಉತ್ಸಾಹದಲ್ಲೀಗ ಅವರು ಆರ್ಎಸ್ಎಸ್ ವಿರುದ್ಧ ತಮ್ಮ ಆಕ್ಷೇಪಗಳನ್ನು ಪುನರುಚ್ಚಾರ ಮಾಡಿದ್ದಾರೆ. ಅದಕ್ಕೆ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ರಿಂದ ಉತ್ತರವೂ ಬಂದಿದೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನೋಂದಣಿ ಬಗ್ಗೆ ಕೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಮೋಹನ್ ಭಾಗವತ್ ಖರ್ಗೆ ಮಾಡ್ತಾ ಇರೋದು ರಾಜಕೀಯ ಗಿಮಿಕ್ ಅಂತ ವ್ಯಾಖ್ಯಾನಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು, ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ? ಅಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೀರಾ? ಅಲ್ಲಿ there are so many unregistered things going on, and we are not secretive. We are working on open ground. We are calling people and telling them about Sangha. This is politics, and all these gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times, and Sangha started as a public will. I narrated you how that churning of minds went on. ಆರ್ಎಸ್ಎಸ್ನ ಶತಾಬ್ದಿ ವರ್ಷದಲ್ಲಿ ವಾಕ್ಸಮರ ಆರಂಭ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ಮೇಲೆ ಮತ್ತೆ ಪ್ರಾರಂಭ. ಈಗ ನಡೆದಿರೋ ಈ ವಾಕ್ಸಮರಕ್ಕೆ ಒಂದು ಹಿನ್ನೆಲೆ ಇದೆ. ಈ ಚರ್ಚೆ ನಡೀತಾ ಇರೋದು ಇದೇ ಮೊದಲೇನೂ ಅಲ್ಲ. ಆರ್ಎಸ್ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದ್ದು 1925ರ ವಿಜಯದಶಮಿ ಎಂದು, ಅಂದರೆ 1925ರ ಸೆಪ್ಟೆಂಬರ್ 27ರಂದು. ಆ ಹಿನ್ನೆಲೆಯಲ್ಲಿ 2025ರ ವಿಜಯದಶಮಿ ಎಂದು ಆರ್ಎಸ್ಎಸ್ ತನ್ನ 100ನೇ ವರ್ಷಕ್ಕೆ ಅಧಿಕೃತವಾಗಿ ಕಾಲಿಟ್ಟಿತ್ತು. ಈ 100 ವರ್ಷಗಳ ಸಂಭ್ರಮದ ಅಂಗವಾಗಿ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ನಾಟಕದಾದ್ಯಂತ ವ್ಯಾಪಕವಾಗಿ ಪಥಸಂಚಲನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶತಾಬ್ದಿ ಅಂಗವಾಗಿ ರಾಜ್ಯಾದ್ಯಂತ 518 ಪಥ ಸಂಚಲನ. ಇಡೀ ರಾಜ್ಯದಲ್ಲಿ ನಡೆಯಲಿಲ್ಲ ಕಲ್ಲು ತೂರಾಟದ ಕದನ. ಆರ್ಎಸ್ಎಸ್ನ ಶತಾಬ್ದಿ ವರ್ಷದ ನಿಮಿತ್ತ ಕರ್ನಾಟಕದ ವಿವಿಧ ಜಿಲ್ಲೆಗಳು, ತಾಲೂಕು ಕೇಂದ್ರಗಳು ಮತ್ತು ಪ್ರಮುಖ ನಗರಗಳಾದ ಬಂಟ್ವಾಳ, ಮೈದೂರು, ಗುಬ್ಬಿ, ಕುಣಿಗಲ್ ಸೇರಿದಂತೆ 100 ಕಡೆಗಳಲ್ಲಿ ಏಕಕಾಲಕ್ಕೆ ಬೃಹತ್ ವಿಜಯದಶಮಿ ಹಾಗೂ ಸಂಘ ಶತಾಬ್ದಿ ಪಥ ಸಂಚಲನಗಳನ್ನು ನಡೆಸಲಾಯಿತು. ಸಾವಿರಾರು ಗಣವೇಷಧಾರಿ ಸ್ವಯಂ ಸೇವಕರು ಇದರಲ್ಲಿ ಭಾಗವಹಿಸಿದ್ರು. ಗಣೇಶನ ಮೆರವಣಿಗೆ ವೇಳೆ, ಈದ್ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಗಲಾಟೆ, ಗಲಭೆ, ಸಂಘರ್ಷ ನಡೆಯುವುದು ಸಾಮಾನ್ಯ ಎಂಬಂತಾಗಿರುವಾಗ ಆರ್ಎಸ್ಎಸ್ನ ಶತಾಬ್ದಿ ವರ್ಷದ ನಿಮಿತ್ತ ಇಂತಹ ಸುಮಾರು 518 ಪಥ ಸಂಚಲನಗಳು ನಡೆದರೂ ಸಹ ಎಲ್ಲೂ ಒಂದೇ ಒಂದು ಅಹಿತಕರ ಘಟನೆ ನಡೆಯಲಿಲ್ಲ ಅನ್ನೋದು ಎಲ್ಲರ ಹುಬ್ಬೇರುವಂತೆ ಮಾಡಿತು. ಅದರಲ್ಲೂ ಒಂದು ರೀತಿ ವಿಚಿತ್ರ, ವಿಸ್ಮಯ, ಪವಾಡವೆಂಬಂತೆ ಚಿತ್ತಾಪುರದಲ್ಲಿ ನಡೆದಂಥ ಪಥ ಸಂಚಲನದಲ್ಲೂ ಸಹ ಒಂದೇ ಒಂದು ಅಹಿತಕರ ಘಟನೆ ನಡೆಯಲಿಲ್ಲ ಅನ್ನೋದು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಹೀಗೆ ಒಂದು ಅಹಿತಕರ ಘಟನೆ ನಡೆಯಲಿಲ್ಲ ಎಂದರೆ ಇದರ ಯಶಸ್ಸಿಗೆ ಕಾರಣ ಯಾರು? ಕಠಿಣ ಕಾನೂನು ಸುವ್ಯವಸ್ಥೆಯ ಯಶಸ್ಸು, ಆರ್ಎಸ್ಎಸ್ನ ಯಶಸ್ಸು, ಗೃಹ ಸಚಿವರ ಯಶಸ್ಸು? ಇಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಚರ್ಚೆಗೂ ಈ ಪಥ ಸಂಚಲನದ ಯಶಸ್ಸು ಕಾರಣವಾಯಿತು. ಅದರಲ್ಲೂ ಚಿತ್ತಾಪುರದಲ್ಲಿ ನಡಿಬೇಕಿದ್ದ ಪಥ ಸಂಚಲನಕ್ಕೆ ಆರಂಭದಲ್ಲಿ ಎದುರಾದಂಥ ತಡೆಯು ಭಾರಿ ಚರ್ಚೆಗೂ ಕಾರಣವಾಗಿತ್ತು. ಆಗ ಆಗಿದ್ದೇನು ಅಂದರೆ, ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನಡಿಬೇಕಿದ್ದ ಪಥ ಸಂಚಲನಕ್ಕೆ ಕಾನೂನು ಸುವ್ಯವಸ್ಥೆಯ ಕಾರಣ ನೀಡಿ ಪೊಲೀಸರು ಕಠಿಣ ನಿರ್ಬಂಧ ಹೇರಿದ್ರು. ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿದ್ರು. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಜಿದ್ದಾಜಿದ್ದಿಗೆ ಕಾರಣವಾಯಿತು. ಇದಕ್ಕೆಲ್ಲ ಮೂಲ ಕಾರಣ ಅದೇ ಚಿತ್ತಾಪುರದ ಶಾಸಕ
ಅಂದಿನ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮುಂದಿಟ್ಟ ರಾಜಕೀಯ ನಡೆ ಅದು ಹೇಗಿತ್ತು ಅನ್ನೋದನ್ನ ನೋಡೋಣ. ಸರ್ಕಾರಿ ಆವರಣಗಳಲ್ಲಿ ಆರ್ಎಸ್ಎಸ್ ಶಾಖೆಗೆ ನಿಷೇಧಕ್ಕೆ ಪತ್ರ. ಬಿಜೆಪಿ ನಾಯಕರು ಪರಿಶೀಲಿಸಲಿಲ್ಲ ಮೂಲ ಆದೇಶ ಪತ್ರ. ಸಚಿವ ಪ್ರಿಯಾಂಕ್ ಖರ್ಗೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಸರ್ಕಾರಿ ಶಾಲೆಗಳು, ಮೈದಾನಗಳು ಮತ್ತು ಸರ್ಕಾರಿ ಆವರಣಗಳಲ್ಲಿ ಆರ್ಎಸ್ಎಸ್ ಶಾಖೆ ಬೈಠಕ್ ಅಥವಾ ಸಂಘಿಕ್ ನಡೆಸುವುದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು. ಲಾಠಿ ಅಥವಾ ದಂಡ ಹಿಡಿದು ಇಂತಹ ಚಟುವಟಿಕೆ ನಡೆಸುವುದು ಮಕ್ಕಳ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಆಗ್ರಹ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿ ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು. ಆರ್ಎಸ್ಎಸ್ ಶತಾಬ್ದಿ ಪಥ ಸಂಚಲನ ಹೊತ್ತಿಗೆ ಸರಿಯಾಗಿ ಕರ್ನಾಟಕ ಸರ್ಕಾರದ ಈ ಕಠಿಣ ಆದೇಶ ಹೊರಡಿಸಿತ್ತು. ಅದರಂತೆ ಸರ್ಕಾರಿ ಶಾಲಾ ಕಾಲೇಜು ಮೈದಾನಗಳು, ಉದ್ಯಾನವನಗಳು ಅಥವಾ ಯಾವುದೇ ಸರ್ಕಾರಿ ಸ್ವತ್ತುಗಳಲ್ಲಿ ಖಾಸಗಿ ಸಂಸ್ಥೆಗಳು, ಕ್ಲಬ್ಗಳು ಅಥವಾ ಟ್ರಸ್ಟ್ಗಳು ಸಭೆ ಸಮಾರಂಭ ನಡೆಸಬೇಕಾದ್ರೆ ಕನಿಷ್ಠ 3 ದಿನ ಮುಂಚಿತವಾಗಿ ಆಯಾ ಜಿಲ್ಲೆಯ ಡಿಸಿ ಅಂದರೆ ಜಿಲ್ಲಾಧಿಕಾರಿ ಅಥವಾ ಪೊಲೀಸ್ ಕಮಿಷನರ್ನಿಂದ ಲಿಖಿತ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಅಂತ ನಿಯಮ ಜಾರಿ ಮಾಡಲಾಯಿತು. ಇದು ಆರ್ಎಸ್ಎಸ್ನ ಶಾಖೆ ಹಾಗೂ ಪಥ ಸಂಚಲನಗಳನ್ನು ಗುರಿಯಾಗಿಸಿಕೊಂಡೇ ಕಾಂಗ್ರೆಸ್ ಸರ್ಕಾರ ತಂದಿರುವ ಸೇಡಿನ ರಾಜಕೀಯದ ಕಾನೂನು ಅಂತ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮತ್ತು ವಾಗ್ದಾಳಿ ಆರಂಭಿಸಿದ್ರು. ಈ ವಿವಾದ ತಾರಕಕ್ಕೆ ಏರಿದಾಗ ಸಾರ್ವಜನಿಕ ಸ್ಥಳಗಳು ಮತ್ತು ಶಾಲಾ ಮೈದಾನಗಳಲ್ಲಿ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯೇತರ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಪೊಲೀಸರು ಪೂರ್ವಾನುಮತಿ ಕಡ್ಡಾಯ ಎಂಬ ಮೂಲ ಆದೇಶವನ್ನು ಹೊರಡಿಸಿದ್ದು ಸ್ವತಃ ಬಿಜೆಪಿ ಸರ್ಕಾರವೇ ಎಂಬ ಆಘಾತಕಾರಿ ಮಾಹಿತಿ ದಾಖಲೆ ಸಮೇತ ಹೊರಬೀಳ್ತು. ಈ ಆದೇಶವನ್ನ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಗೃಹ ಇಲಾಖೆಯು ಅಧಿಕೃತವಾಗಿ ಹೊರಡಿಸಿತ್ತು. ಕಾಂಗ್ರೆಸ್ ಸರ್ಕಾರವು ಕೇವಲ ಅದೇ ಹಳೆಯ ಆದೇಶವನ್ನ ಮತ್ತು ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ನಿಯಮಗಳನ್ನು ಉಲ್ಲೇಖಿಸಿ ಮರು ನೆನಪಿಸುವ ಸುತ್ತೋಲೆಯನ್ನು ಹೊರಡಿಸಿತ್ತು. ತಮ್ಮದೇ ಆದೇಶದ ವಿರುದ್ಧ ಹೋರಾಡಿದ ಬಿಜೆಪಿ ನಾಯಕರು ಸತ್ಯ ಬಯಲಾದಾಗ ಮುಜುಗರ ಅನುಭವಿಸಿದ್ರು. ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಹತ್ತಿಕ್ಕಲು ಈ ನಿಯಮ ತಂದಿದೆ ಅಂತ ಅಬ್ಬರಿಸ್ತಾ ಇದ್ದ ಬಿಜೆಪಿ ನಾಯಕರಿಗೆ ತಾವು ಅಧಿಕಾರದಲ್ಲಿದ್ದಾಗ ತಂದಿದ್ದ ಆದೇಶವೇ ಈಗ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಅಡ್ಡಿಯಾಗಿದೆ ಎಂಬ ಸತ್ಯ ಗೊತ್ತಾಗ್ತಾ ಇದ್ದಂತೆ ತೀವ್ರ ಮುಜುಗರ ಉಂಟಾಯಿತು. ಕಾಂಗ್ರೆಸ್ ವಿರುದ್ಧ ಹಿಂದೂ ವಿರೋಧಿ ಎಂದು ಮಾಡ್ತಾ ಇದ್ದ ಆರೋಪದ ತೀಕ್ಷ್ಣತೆ ಈ ದಾಖಲೆಯಿಂದ ಸಂಪೂರ್ಣವಾಗಿ ಕಡಿಮೆಯಾಯಿತು. ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕರು ನಾವು ಹೊಸ ಕಾನೂನು ಮಾಡಿಲ್ಲ, ನಿಮ್ಮದೇ ಬಿಜೆಪಿ ಸರ್ಕಾರ ಮಾಡಿದ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದೇವೆ ಅಷ್ಟೇ ಅಂತ ತಿರುಗೇಟು ನೀಡಿದರು. ಈ ಆದೇಶದ ವಿರುದ್ಧ ಖಾಸಗಿ ಸಂಸ್ಥೆಗಳು ಮತ್ತು ಸಂಘಟನೆಗಳು ನ್ಯಾಯಾಲಯದ ಮೊರೆ ಹೋದವು. ತದನಂತರ ಕಾನೂನು ಹೋರಾಟದಲ್ಲಿ 2026ರ ಮೇ ತಿಂಗಳಲ್ಲಿ ಕರ್ನಾಟಕ ಹೈಕೋರ್ಟ್ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ರಾಜ್ಯ ಸರ್ಕಾರದ ಈ ವಿವಾದಿತ ಆದೇಶಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿತು. ಪ್ರಸ್ತುತ ಈ ವಿಷಯವು ನ್ಯಾಯಾಲಯದ ಅಂಗಳದಲ್ಲಿದೆ. ಹೀಗಾಗಿ ಸದ್ಯಕ್ಕೆ ಈ ವಿವಾದ ತಣ್ಣಗಾಗಿದೆ. ಆದರೆ ಆರ್ಎಸ್ಎಸ್ ನೋಂದಣಿ ವಿಚಾರ ಈಗ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ನಂತರ ಮತ್ತೆ ಭುಗಿಲೆತ್ತಿದೆ. ಧ್ರುವೀಕರಣ ರಾಜಕೀಯ ಲಾಭದ ಹಿನ್ನೆಲೆ ಹಿಂದುತ್ವ ವರ್ಸಸ್ ಜಾತ್ಯತೀತ ಸಂಘರ್ಷ ಮತ್ತೆ ಮುನ್ನೆಲೆಗೆ. ಅತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕ್ ಖರ್ಗೆ, ಬಿಕೆ ಹರಿಪ್ರಸಾದ್ರಂತಹ ನಾಯಕರು ಆರ್ಎಸ್ಎಸ್ ವಿರುದ್ಧ ಟೀಕಿಸುವುದನ್ನು ತಮ್ಮ ಐಡೆಂಟಿಟಿ ಮಾಡಿಕೊಂಡಿದ್ದಾರೆ. ಇತ್ತ ಸಿಟಿ ರವಿ, ಪ್ರತಾಪ್ ಸಿಂಹ ಮುಂತಾದ ಆರ್ಎಸ್ಎಸ್ ಹಿನ್ನೆಲೆಯ ನಾಯಕರು ಎಡಪಂಥೀಯ ಸಿದ್ಧಾಂತದ ರಾಜಕೀಯ, ಆರ್ಎಸ್ಎಸ್ ವಿರೋಧಿ ನಿಲುವಿನ ವಿರುದ್ಧ ಗುಡುಗುವುದನ್ನು ತಮ್ಮ ರಾಜಕೀಯ ಗುರುತಾಗಿ ಮಾಡಿಕೊಂಡಿದ್ದಾರೆ ಎಂಬ ಮಾತು ಜನಜನಿತವಾಗಿದೆ. ಈಗ ಪ್ರಿಯಾಂಕ್ ಖರ್ಗೆ ತಾವೇ ಮುಂದಾಗಿ ಆರ್ಎಸ್ಎಸ್ ನೋಂದಣಿ, ತೆರಿಗೆ ಪಾವತಿಯಂತಹ ವಿಚಾರಗಳನ್ನು ಪ್ರಶ್ನಿಸಿ ಪತ್ರ ಬರೆಯುವ ಮೂಲಕ ಮತ್ತೊಂದು ಸುತ್ತಿನ ರಾಜಕೀಯ ಸಮರ ಆರಂಭಿಸಿದ್ದಾರೆ. ಆದರೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವೋ ಅಥವಾ ಪ್ರತಿಕೂಲವೋ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ ಪಕ್ಷವೇ ಕಾದು ನೋಡಬೇಕಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಕ್ಷದ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ದದ್ದು ಬರೀ 75 ರೂಪಾಯಿ. ಆ ಪಕ್ಷದ ಅಭ್ಯರ್ಥಿಗಳೆಲ್ಲ ಒಗ್ಗೂಡಿ ಪಡೆದದ್ದು ಕೇವಲ 822 ಮತಗಳು. ಆದರೆ
ಈ ರಾಜಕೀಯದಲ್ಲಿ ಏನೇನೆಲ್ಲ ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ NCPI ಅನ್ನೋ ಬಹುತೇಕ ಯಾರಿಗೂ ಗೊತ್ತೇ ಇರದ ಪಕ್ಷ ರಾತ್ರೋರಾತ್ರಿ ಇದೀಗ NDA ಮೈತ್ರಿಕೂಟದ 2ನೇ ಅತಿ ದೊಡ್ಡ ಪಕ್ಷವಾಗಿದೆ. ಅಷ್ಟೇ ಅಲ್ಲ, ಬಿಜೆಪಿ, ಕಾಂಗ್ರೆಸ್, TDP ಹಾಗೆ JDU ನಂತರ ಲೋಕಸಭೆಯಲ್ಲಿ 5ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇದು ಆಗಿದೆ ಹೇಗೆ? ಅಸಲಿಗೆ ನಡೆದದ್ದೇನು? ತೆರೆ ಮರೆಯಲ್ಲಿ ನಡೆದ ರಾಜಕೀಯ ಏನು? ನೋಡೋಣ ಎಳೆ ಎಳೆಯಾಗಿ. NCPI ಎಂಬ ಹೇಳ ಹೆಸರಿಲ್ಲದ ಅನಾಮಧೇಯ ಪಕ್ಷ ರಾತ್ರೋರಾತ್ರಿ NDA ಮೈತ್ರಿಕೂಟದ 2ನೇ ದೊಡ್ಡ ಪಕ್ಷ. ಇದು NCPI ಎಂಬ ಅನಾಮಧೇಯ ಪಕ್ಷ ರಾತ್ರೋರಾತ್ರಿ NDA ಮೈತ್ರಿಕೂಟದ 2ನೇ ಅತಿ ದೊಡ್ಡ ಪಕ್ಷವಾದ ರೋಚಕ ಕತೆ ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳರಿಯದ, ಯಾರು ಊಹಿಸದಂತಹ ಒಂದು ಅಚ್ಚರಿಯ ರಾಜಕೀಯ ಆಟ ಸದ್ದಿಲ್ಲದೆ ನಡೆದು ಹೋಗಿದೆ. ರಾಜಕೀಯದಲ್ಲಿ ರಾತ್ರೋರಾತ್ರಿ ಏನ್ ಬೇಕಾದ್ರೂ ಆಗಬಹುದು ಅಂತಾರಲ್ಲ, ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಈ ಘಟನೆ. ಯಾರು ಹೆಸರೇ ಕೇಳದ, ಯಾವುದೇ ಜನ ಬೆಂಬಲ ಇಲ್ಲದ, ಸ್ವತಃ ಚುನಾವಣಾ ಆಯೋಗದಲ್ಲೂ ಕೇವಲ ಒಂದು ನೋಂದಾಯಿತ ಮಾನ್ಯತೆ ರಹಿತ ರಾಜಕೀಯ ಪಕ್ಷ ಆಗಿ ಮೂಲೆ ಸೇರಿದ್ದ ಒಂದು ಪುಟ್ಟ ಪಕ್ಷ ಇವತ್ತು ದೇಶದ ಆಡಳಿತಾರೂಢ NDA ಒಕ್ಕೂಟದ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಆ ಪಕ್ಷದ ಹೆಸರೇ NCPI, ಅಂದರೆ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ. ಈ ಪಕ್ಷ ಹೇಗಿತ್ತು, ಹೇಗಾಯ್ತು ಅಂದ್ರೆ 7 ಅಭ್ಯರ್ಥಿಗಳು ಒಟ್ಟು 822 ಮತ ಗಳಿಸಿದ್ದ ಪಕ್ಷ ಈಗ ಲೋಕಸಭೆಯಲ್ಲಿ 5ನೇ ಅತಿ ದೊಡ್ಡ ಪಕ್ಷ. ಕಳೆದ ಚುನಾವಣೆಯಲ್ಲಿ ಈ ಪಕ್ಷದ ಒಟ್ಟು 7 ಅಭ್ಯರ್ಥಿಗಳು ಸೇರಿ ಇಡೀ ದೇಶದಲ್ಲಿ ಪಡೆದಿದ್ದು ಕೇವಲ 822 ಮತಗಳನ್ನು ಮಾತ್ರ. ಅಂತಹ ಪಕ್ಷ ಇವತ್ತು ದಿಢೀರನೆ ಲೋಕಸಭೆಯಲ್ಲಿ 5ನೇ ಅತಿ ದೊಡ್ಡ ಪಕ್ಷವಾಗಿದೆ. ಹಾಗಾದ್ರೆ ಈ ಪವಾಡ ನಡೆದಿದ್ದು ಹೇಗೆ? ತೃಣಮೂಲ ಕಾಂಗ್ರೆಸ್ ಅಂದರೆ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷದಲ್ಲಿ ನಡೆದಿದ್ದು ಏನು? ಇದರ ಹಿಂದೆ ಇರೋ ಬಿಜೆಪಿಯ ಮಾಸ್ಟರ್ ಮೈಂಡ್ ಗೇಮ್ ಎಂಥದ್ದು? ಎಲ್ಲವನ್ನ ನೋಡೋಣ ಎಳೆ ಎಳೆಯಾಗಿ. ಎಲ್ಲರ ಹುಬ್ಬೇರುವಂತೆ ಮಾಡಿದ NCPI ಹಿನ್ನೆಲೆ. ಮೊದಲು ನಾವು ಈ NCPI ಪಕ್ಷದ ಅಸಲಿ ಜಾತಕವನ್ನು ನೋಡೋಣ. ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಜನ್ಮ ತಾಳಿದ್ದು ಜನವರಿ 20, 2023ರಂದು. ಇದರ ಪ್ರಧಾನ ಕಚೇರಿ ಇರೋದು ಕೋಲ್ಕತ್ತಾದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಹೌರಾದ್ ಅಂದುಲ್ ಎಂಬ ಹಳ್ಳಿಯ ಒಂದು ಸಣ್ಣ 2 ಅಂತಸ್ತಿನ ಕಟ್ಟಡದಲ್ಲಿ. ಈ ಕಟ್ಟಡಕ್ಕೆ BSF ಮತ್ತು ಬೆಂಗಾಲ್ ಪೊಲೀಸರ ಕಾವಲಿದೆ ಅನ್ನೋದು ಬಿಟ್ರೆ ಈ ಪಕ್ಷಕ್ಕೆ ಯಾವುದೇ ದೊಡ್ಡ ಇತಿಹಾಸ ಇಲ್ಲ. 2023ರಲ್ಲಿ ನಡೆದಂತ ತ್ರಿಪುರಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿಯಿತು. 7 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. ಆದರೆ 4 ಕಡೆ ಅಭ್ಯರ್ಥಿಗಳ ನಾಮಪತ್ರವೇ ರದ್ದಾಯಿತು. ಉಳಿದ 3 ಅಭ್ಯರ್ಥಿಗಳು ಎಲ್ಲ ಸೇರಿ ಇಡೀ ಚುನಾವಣೆಯಲ್ಲಿ ಪಡೆದಿದ್ದು ಕೇವಲ 822 ಮತಗಳನ್ನು ಮಾತ್ರ. ಪಕ್ಷದ ಖಾತೆಯಲ್ಲಿದ್ದಿದ್ದು ಕೇವಲ 75 ರೂಪಾಯಿ. 2024ರ ಲೋಕಸಭೆ ಮತ್ತು ಬಂಗಾಳದ ವಿಧಾನಸಭಾ ಚುನಾವಣೆಗಳಲ್ಲೂ ಈ ಪಕ್ಷ ಸ್ಪರ್ಧಿಸುವ ಸಾಹಸ ಮಾಡಲಿಲ್ಲ. ಅಷ್ಟೇ ಅಲ್ಲ, 2022-23ರ ಆರ್ಥಿಕ ವರ್ಷದ ಕೊನೆಗೆ ಈ ಪಕ್ಷದ ಬ್ಯಾಂಕ್ ಖಾತೆಯಲ್ಲಿದ್ದ ಒಟ್ಟು ಮೊತ್ತ ಎಷ್ಟು ಗೊತ್ತಾ? ಕೇವಲ 75 ರೂಪಾಯಿ. ಹೌದು, ಕೇವಲ 75 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದ ಅಸ್ತಿತ್ವವೇ ಇಲ್ಲದ ಈ ಪಕ್ಷ ಇವತ್ತು ದೇಶದ ರಾಜಕೀಯದ ದಿಕ್ಸೂಚಿಯನ್ನೇ ಬದಲಾಯಿಸುವ ಕೇಂದ್ರ ಬಿಂದುವಾಗಿದೆ. TMCಯಲ್ಲಿ ಮಹಾ ಬಂಡಾಯದ ಸುನಾಮಿ. ಕತೆ ಟ್ವಿಸ್ಟ್ ತಗೊಳ್ಳೋದು ಇಲ್ಲಿಂದಲೇ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಭದ್ರಕೋಟೆ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಒಳಗೊಳಗೆ ಅಸಮಾಧಾನದ ಹೊಗೆ ಆಡ್ತಾ ಇದ್ದಿದ್ದು ಅಲ್ಲಿನ ರಾಜ್ಯ ರಾಜಕೀಯವನ್ನ ಫಾಲೋ ಮಾಡ್ತಾ ಇದ್ದವರಿಗೆ ಮಾತ್ರ ಗೊತ್ತಿತ್ತು. ಈ ಅತೃಪ್ತಿಯ ಪರಿಣಾಮ TMC ಸಂಸದರಲ್ಲೇ ಒಂದು ದೊಡ್ಡ ಬಂಡಾಯದ ಗುಂಪು ಸಿದ್ಧವಾಯಿತು. TMC ಸಂಸದರ ಮಹಾ ಬಂಡಾಯ ಪಕ್ಷದ ಅಸ್ತಿತ್ವಕ್ಕೆ ತಂದರೂ ಅಪಾಯ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲೇ TMCಯ ಬರೋಬ್ಬರಿ 20 ಮಂದಿ ಲೋಕಸಭಾ ಸಂಸದರು ಒಟ್ಟಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡಾಯ ಎದ್ದರು. ಈ ಬಂಡಾಯದ ನೇತೃತ್ವ ವಹಿಸಿದ್ದು ಬೇರೆ ಯಾರೂ ಅಲ್ಲ, TMCಯ ಹಿರಿಯ ನಾಯಕರಾದ ಸುದೀಪ್ ಬಂದೋಪಾಧ್ಯಾಯ ಮತ್ತು ಶರ್ಮಿಳಾ ಸರ್ಕಾರ್.
ಇವರ ಜೊತೆಗೆ ಅರೂಪ್ ಚಕ್ರವರ್ತಿ ಸೇರಿದಂತೆ 20 ಸಂಸದರು ದೀದಿಗೆ ಕೈಕೊಟ್ಟು ಹೊರಬಂದರು. ರಾತ್ರೋರಾತ್ರಿ ಟಿಎಂಸಿ ಇಬ್ಬಾಗವಾಯಿತು. ಈಗ 20 ಸಂಸದರು ಮಮತಾ ಬ್ಯಾನರ್ಜಿಯವರ ಸರ್ವಾಧಿಕಾರಿ ಧೋರಣೆ ಮತ್ತು ಪಕ್ಷದ ಒಳಗಿನ ಆಂತರಿಕ ಅಸಮಾಧಾನದ ಕಾರಣ ನೀಡಿ ಹೊರಬಂದಿದ್ದಾರೆ. ಆದರೆ ಟಿಎಂಸಿಯನ್ನ ಇಬ್ಬಾಗ ಮಾಡಿಕೊಂಡು ಬಂದ ಸಂಸದರು ನೇರವಾಗಿ ಹೋಗಿ ಬೇರೆ ಯಾವುದೇ ದೊಡ್ಡ ಪಕ್ಷ ಸೇರಲಿಲ್ಲ. ಬದಲಿಗೆ ಆರಿಸಿಕೊಂಡಿದ್ದು ಈ ಅನಾಮಧೇಯ ಎನ್ಸಿಪಿಐ ಪಕ್ಷವನ್ನ. ಇಲ್ಲಿ ನಡೆದಂತ ರಾಜಕೀಯ ಹೈಡ್ರಾಮಾ ನಿಜಕ್ಕೂ ಸಿನಿಮಾ ಕಥೆಗಿಂತ ರೋಚಕವಾಗಿದೆ. ಅಚ್ಚರಿಯ ವಿಷಯ ಏನೆಂದರೆ ಈ ವಿಲೀನದ ಸುದ್ದಿ ಸ್ವತಃ ಎನ್ಸಿಪಿಐ ಪಕ್ಷದ ಸಂಸ್ಥಾಪಕ ಮತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದ ಶಾಂತನು ಡೇ ಅವರಿಗೆ ಗೊತ್ತೇ ಇರಲಿಲ್ಲ. ಹೌದು, ಶಾಂತನು ಡೇ ಅವರು ಸೋಮವಾರ ಬೆಳಗ್ಗೆ ಎದ್ದು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ನೋಡಿದಾಗ ಅವರಿಗೆ ಶಾಕ್ ಆದಿತ್ತು. ಟಿಎಂಸಿಯ 20 ಸಂಸದರು ತಮ್ಮ ಪಕ್ಷವನ್ನು ಸೇರಿದ್ದಾರೆ ಮತ್ತು ತಮ್ಮ ಪಕ್ಷದ ಲೋಗೋ ಆದ ಪೆನ್ನಿಬ್ ಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎಂಬ ಸುದ್ದಿ ಆನ್ಲೈನ್ನಲ್ಲಿ ಓದಿ ಅವರು ಮೂರ್ಛೆ ಹೋಗುವಂತಾಗಿದ್ರು. ಪಕ್ಷದ ಸಂಸ್ಥಾಪಕನಿಗೆ ತಿಳಿಸದೆಯೇ ದೆಹಲಿ ಮಟ್ಟದಲ್ಲಿ ಈ ಮಹಾ ವಿಲೀನದ ಸ್ಕೆಚ್ ನಡೆದು ಹೋಗಿತ್ತು. ಇದು ಹೇಗೆ ಸಾಧ್ಯ ಆಯಿತು ಅಂದಾಗ ಅದರ ಹಿಂದೆ ಇರೋ ಆ ಅದೃಶ್ಯ ಹಸ್ತ ಯಾವುದು ಅನ್ನೋದು ಜಗಜ್ಜಾಹೀರಾಯಿತು. ಬಿಜೆಪಿಯ ತೆರೆಮರೆಯ ಮಹಾ ಮಾಸ್ಟರ್ ಪ್ಲಾನ್. ಟಿಎಂಸಿಯ ಈ 20 ಸಂಸದರು ನೇರವಾಗಿ ಹೋಗಿ ಈ 75 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇರೋ ಪಕ್ಷಕ್ಕೆ ಯಾಕೆ ಹೋದ್ರು ಅಂದರೆ ದೆಹಲಿಯ ಮೂಲಗಳು ಬೇರೆಯದ್ದೇ ಸ್ಟೋರಿ ಹೇಳುತ್ತವೆ. ಅದರ ಪ್ರಕಾರ ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯ ಹಿಂದೆ ಇರೋದು ರಾಷ್ಟ್ರೀಯ ಬಿಜೆಪಿ ನಾಯಕರ ಭಯಂಕರ ಕಾರ್ಯತಂತ್ರವಂತೆ. ಹಾಗಾದ್ರೆ ನೇರವಾಗಿ ಅವರನ್ನೆಲ್ಲ ಬಿಜೆಪಿ ಸೇರಿಸಿಕೊಳ್ಬಹುದಿತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ 2 ಕಾರಣಗಳು ಕೂಡ ಇವೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಬಿಜೆಪಿಗೆ ಸೇರಿಕೊಂಡರೂ ಸಿಗಲ್ಲ ಬಹುಮತ. ಟಿಎಂಸಿಯಿಂದ ಇಬ್ಬಾಗವಾದ 20 ಸಂಸದರ ಹಿಂದೆ ಬಿಜೆಪಿ ನಾಯಕರಿದ್ದಾರೆ ಅನ್ನೋದು ನಿಜವಾದ್ರೆ ಅವರನ್ನ ನೇರವಾಗಿ ಬಿಜೆಪಿಗೆ ಸೇರಿಸಿಕೊಳ್ಳಬಹುದಿತ್ತಲ್ಲ ಎಂಬ ಪ್ರಶ್ನೆಯು ಚರ್ಚೆಗೆ ಇಂಬು ನೀಡಿದೆ. ಆ ಚರ್ಚೆಯಲ್ಲಿ 2 ಉತ್ತರಗಳು ಹೊರಹೊಮ್ಮಿದೆ. ಅದೇನಪ್ಪಾ ಅಂದರೆ ಮೊದಲನೇ ಕಾರಣ ಬಹುಮತದ ಮ್ಯಾಜಿಕ್ ನಂಬರ್ ಕೊರತೆ. ಪ್ರಸ್ತುತ ಲೋಕಸಭೆಯಲ್ಲಿ ಬಿಜೆಪಿಗೆ ಸ್ವಂತ ಬಲದ ಮೇಲೆ ಬಹುಮತಕ್ಕೆ ಬೇಕಾದ 273 ಸ್ಥಾನಗಳ ಮ್ಯಾಜಿಕ್ ನಂಬರ್ ಇಲ್ಲ. ಒಂದು ವೇಳೆ ಈ 20 ಟಿಎಂಸಿ ಸಂಸದರು ನೇರವಾಗಿ ಬಿಜೆಪಿಗೆ ಸೇರಿಕೊಂಡರೂ ಬಿಜೆಪಿಯ ಸ್ವಂತ ಸಂಖ್ಯಾಬಲ 240ರಿಂದ 260ಕ್ಕೆ ಏರುತ್ತೆ ವಿನಃ ಮ್ಯಾಜಿಕ್ ನಂಬರ್ ಮುಟ್ಟುತ್ತಿರಲಿಲ್ಲ. ಅಂದರೆ ಈ 20 ಸಂಸದರನ್ನ ಸೇರಿಸಿಕೊಂಡರೂ ಬಿಜೆಪಿ ಇನ್ನು ಮೈತ್ರಿ ಸರ್ಕಾರವಾಗಿಯೇ ಉಳಿಬೇಕಾಗ್ತಾ ಇತ್ತು. ಇದು ಮೊದಲನೇ ಕಾರಣ. ಇನ್ನು ಎರಡನೇ ಕಾರಣ ಏನು ಅಂದ್ರೆ ಮಿತ್ರ ಪಕ್ಷಗಳಲ್ಲಿ ಹುಟ್ಟಬಾರದು ಸಂಶಯದ ಹುತ್ತ. ಎಸ್, ಏಕಾಏಕಿ ಬಿಜೆಪಿ 20 ಸಂಸದರನ್ನ ಸೇರಿಸಿಕೊಂಡಿದ್ರೆ ಆಗ ಎನ್ಡಿಎ ಮಿತ್ರ ಪಕ್ಷಗಳಿಗೆ ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಇತ್ತು. ಈಗಾಗಲೇ ಎನ್ಡಿಎ ಒಕ್ಕೂಟದಲ್ಲಿ ಟಿಡಿಪಿಯ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯುನ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಿದ್ದಾರೆ. ಒಂದು ವೇಳೆ ಬಿಜೆಪಿಯ ಈ ಸಂಸದರನ್ನ ನೇರವಾಗಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ನೋಡಿದ್ರೆ ನಾಯ್ಡು ಮತ್ತು ನಿತೀಶ್ ಕುಮಾರ್ಗೆ ಬಿಜೆಪಿ ನಮ್ಮನ್ನ ಕಡೆಗಣಿಸ್ತಾ ಇದೆ, ತನ್ನ ಬಲ ಹೆಚ್ಚಿಸಿಕೊಳ್ತಾ ಇದೆ ಎಂಬ ತಪ್ಪು ಸಂದೇಶ ರವಾನೆ ಆಗ್ತಾ ಇತ್ತು. ಇದು ಮೈತ್ರಿ ಸರ್ಕಾರದ ಸ್ಥಿರತೆಗೆ ಧಕ್ಕೆ ತರಬಹುದು ಅಂತ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಿದೆ. ಅದಕ್ಕಾಗಿಯೇ ಈ ಬಂಡಾಯ ಸಂಸದರನ್ನ ನೇರವಾಗಿ ಬಿಜೆಪಿಗೆ ಸೇರಿಸಿಕೊಳ್ಳುವ ಬದಲು ಎನ್ಡಿಎ ಒಕ್ಕೂಟದ ಭಾಗವಾಗಿ ಇರುವ ಒಂದು ಸಣ್ಣ ಪಕ್ಷವಾದ ಎನ್ಸಿಪಿಐ ಸೇರಿಸಲಾಯಿತು ಎಂಬ ವಿಶ್ಲೇಷಣೆ ಇದೆ. ಇದರಿಂದ ಎನ್ಡಿಎ ಒಕ್ಕೂಟದ ಒಟ್ಟು ಬಲವು ಹೆಚ್ಚಾಯಿತು. ಇತ್ತ ಮಿತ್ರ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯುಗೆ ಯಾವುದೇ ಮುನಿಸು ಬರದಂತೆಯೂ ನೋಡಿಕೊಂಡು ಕಾರ್ಯತಂತ್ರ ರಚಿಸಲಾಯಿತು ಅನ್ನೋದು ರಾಜಕೀಯ ವ್ಯಾಖ್ಯಾನ. ಇಡೀ ಪ್ರಕ್ರಿಯೆಯೇ ಕಾನೂನು ಸಂಕಷ್ಟದತ್ತ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ರಾಜಕೀಯದಲ್ಲಿ ಒಂದು ಹೆಜ್ಜೆ ಇಟ್ಟರೆ ಅಲ್ಲಿ 10 ಕಾನೂನು ತೊಡಕುಗಳು ಎದುರಾಗುತ್ತವೆ. ಈ ಹೈಡ್ರಾಮಾ ಈಗ ಲೋಕಸಭೆ ಸ್ಪೀಕರ್ ಅಂಗಳ ಮತ್ತು ಕಾನೂನು ತಜ್ಞರ ಕೈ ಸೇರಿದೆ. ಕಾನೂನಿನ ಪ್ರಕಾರ ಒಂದು ಪಕ್ಷದ ಸಂಸದರು ಮತ್ತೊಂದು ಪಕ್ಷಕ್ಕೆ ಸೇರಬೇಕಾದ್ರೆ ಅಥವಾ ಹೊಸ ಗುಂಪು ರಚಿಸಬೇಕಾದ್ರೆ ಒಟ್ಟು ಸಂಸದರಲ್ಲಿ ಕನಿಷ್ಠ 3/2 ಭಾಗದಷ್ಟು ಸಂಸದರು ಒಟ್ಟಿಗೆ ಬರಬೇಕು. ಟಿಎಂಸಿಯ ಒಟ್ಟು ಸಂಸದರ ಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ಈ 20 ಸಂಸದರ ಬಲ ಕಾಯ್ದೆಯ ರಕ್ಷಣೆಗೆ ಸಾಕಾಗುತ್ತದೆ ಎಂಬ ಪ್ರಶ್ನೆ ಎದ್ದಿದೆ. ಒಂದು ವೇಳೆ ಕಾನೂನುಬದ್ಧವಾಗಿ ವಿಲೀನ ಆಗದಿದ್ದರೆ ಈ 20 ಸಂಸದರ ಸದಸ್ಯತ್ವವೇ ರದ್ದಾಗುವ ಅಪಾಯವಿದೆ. ಹೀಗಾಗಿ ಬಂಡಾಯ ನಾಯಕರು ಕಾನೂನು ತಜ್ಞರ ಜೊತೆ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ.
ಬಂಡಾಯಗಾರರಲ್ಲೇ ಭುಗಿಲೆದ್ದ ಭಿನ್ನಮತ. ಈ ನಡುವೆ ಮತ್ತೊಂದು ಶಾಕಿಂಗ್ ಬೆಳವಣಿಗೆ ಏನೆಂದರೆ, ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡಾಯ ಎದ್ದು ಬಂದ ಈ 20 ಸಂಸದರ ಗುಂಪಿನಲ್ಲೇ ಈಗ ಭಿನ್ನಮತ ಶುರುವಾಗಿದೆ. ಹೌದು, ಎನ್ಸಿಪಿಐ ಪಕ್ಷದ ಜೊತೆ ವಿಲೀನವಾಗುವ ನಿರ್ಧಾರಕ್ಕೆ ಬಂಡಾಯ ಸಂಸದರಲ್ಲಿ ಕೆಲವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಟಿಎಂಸಿ ಪಕ್ಷವನ್ನ ತೊರೆದಿಲ್ಲ, ಪಕ್ಷವನ್ನ ಸರಿಪಡಿಸುವ ದಾರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಟಿಎಂಸಿ ಚಿಹ್ನೆಗಾಗಿ ನಾವು ಹೋರಾಟವನ್ನ ಮಾಡಲಿದ್ದೇವೆ ಅಂತ ಬಂಡಾಯ ಸಂಸದ ಅರೂಪ್ ಚಕ್ರವರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಎನ್ಸಿಪಿಐ ಸೇರಲು ಈ ಗುಂಪಿನ ಎಲ್ಲ ಸಂಸದರಿಗೂ ಇಷ್ಟವಿಲ್ಲ ಅನ್ನೋದು ಈ ಮೂಲಕ ಬಹಿರಂಗವಾಗಿದೆ. हम भी तो दीदी का साथ है, हम लोग तो दीदी को देख के पार्टी में आया था, सब तो दीदी के साथ में आया था, लेकिन दीदी हवा, दीदी डैमेज, दीदी एजेड, दीदी का काम नहीं होता दिमाग, क्या होगा? हवा में उड़ता है पार्टी। अब कौन कौन आएगा पार्टी में? बाकी भी कोई आएंगे क्या? क्या सब आएगा पार्टी? आजाद हो गए ये सब आएगा, सब आएगा, सब आएगा। कहाँ जाएगा? कब आ रहे हैं? आ जाएगा, कहाँ जाएगा? सब अच्छा, पॉलिटिक्स करना है तो आना है, ठीक है ना? रेक्टिफिकेशन होगा, वी वांट टू रेक्टिफाई ಕೇಂದ್ರ ಸಂಪುಟ ಸೇರ್ತಾರಾ ಸುದೀಪ್, ಶರ್ಮಿಳಾ? ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿ ರಾಜಕೀಯ ವಲಯದಲ್ಲಿ ಮತ್ತೊಂದು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಈ ಎನ್ಸಿಪಿಐ ಪಕ್ಷಕ್ಕೆ ಸೇರಿದ ಬಂಡಾಯ ಸಂಸದರಾದ ಸುದೀಪ್ ಬಂದೋಪಾಧ್ಯಾಯ ಮತ್ತು ಶರ್ಮಿಳಾ ಸರ್ಕಾರ್ ಅವರಿಗೆ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಈ ಬೆಳವಣಿಗೆಗಳಿಂದ ಕೆರಳಿ ಕೆಂಡವಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಂಡಾಯಗಾರರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಿಎಂಸಿ ಸಂಸದ ಮತ್ತು ನಾಯಕ ಸುದೀಪ್ ಬಂದೋಪಾಧ್ಯಾಯ ಅವರ ಪತ್ನಿ ಟಿಎಂಸಿ ಶಾಸಕಿ ನಯನಾ ಬಂದೋಪಾಧ್ಯಾಯ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಕೊನೆಯ ಉಸಿರಿರುವ ತನಕ ನಾನು ಮಮತಾ ಬ್ಯಾನರ್ಜಿಯವರ ಜೊತೆಯೇ ಇರ್ತೇನೆ. ನನ್ನ ಪತಿ ಸುದೀಪ್ ಅವರು ಕೈಗೊಂಡ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇಲ್ಲ, ಅವರು ನನ್ನ ಮಾತನ್ನ ಕೇಳಲಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿ ಪತಿಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಇದು ರಾಜಕೀಯ ಹೈಡ್ರಾಮಾ, ಕುಟುಂಬದ ಒಳಗೂ ಬೆರುಕು ಮೂಡಿಸಿರುವುದಕ್ಕೆ ಸಾಕ್ಷಿ. ಕೇವಲ 75 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಕೇವಲ 822 ಮತಗಳನ್ನು ಪಡೆದಿದ್ದ ಒಂದು ಅನಾಮಧೇಯ ಪಕ್ಷ ಇವತ್ತು ದೇಶದ ಅತ್ಯಂತ ಶಕ್ತಿಶಾಲಿ ಎನ್ಡಿಎ ಒಕ್ಕೂಟದ 2ನೇ ಅತಿದೊಡ್ಡ ಪಕ್ಷವಾಗಿ ಲೋಕಸಭೆಯ 5ನೇ ದೊಡ್ಡ ಶಕ್ತಿಯಾಗಿ ಇಡೀ ದೇಶದ ಗಮನ ಸೆಳೆದಿದೆ. ಇದರ ಹಿಂದೆ ರಾಜಕೀಯ ಚಾಣಕ್ಯರ ಆಟವಿದೆಯೋ ಅಥವಾ ಅಧಿಕಾರದ ಆಸೆಗೆ ಬಿದ್ದವರ ಆಟವಿದೆಯೋ ಅದು ಕಾಲವೇ ನಿರ್ಣಯಿಸಬೇಕು. ಆದರೆ ಒಂದು ಮಾತು ಮಾತ್ರ ನಿಜ, ಭಾರತೀಯ ರಾಜಕೀಯದಲ್ಲಿ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನ ಈ ಘಟನೆ ಮತ್ತೊಮ್ಮೆ ಸಾಬೀತು ಮಾಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.